ಬಸವಣ್ಣನವರ ತಾಯಿಯ ತವರೂರು ಹಾಗೂ ಐತಿಹಾಸಿಕ ವಚನಶಿಲಾ ಮಂಟಪದ ನೆಲಬೀಡಾದ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದಲ್ಲಿ ಡಿಸೆಂಬರ್ 21ರ ಭಾನುವಾರದಂದು ಪರಮಪೂಜ್ಯ ಚನ್ನಬಸವ ಸ್ವಾಮೀಜಿಯವರ ಸ್ಮರಣೋತ್ಸವ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗಷ್ಟೇ ಲಿಂಗೈಕ್ಯರಾದ ಚನ್ನಬಸವ ಸ್ವಾಮೀಜಿಯವರ ಸಂಸ್ಮರಣಾರ್ಥ ಹಮ್ಮಿಕೊಳ್ಳಲಾಗಿರುವ ಈ ಕಾರ್ಯಕ್ರಮದ ಕುರಿತು ಇಂಗಳೇಶ್ವರ ವಿರಕ್ತ ಮಠದ ಶ್ರೀ ಕಿರಿಯ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾರ್ಯಕ್ರಮದ ವಿವರಗಳು. ದಿನಾಂಕ 21 ಡಿಸೆಂಬರ್ 2025 ಭಾನುವಾರ. ಸಮಯ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವಿರಕ್ತಮಠ, ಇಂಗಳೇಶ್ವರ ಗ್ರಾಮ, ಬಸವನ ಬಾಗೇವಾಡಿ ತಾಲೂಕು. ಶ್ರೀಗಳ ಕೊಡುಗೆಯ ಸ್ಮರಣೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿ, ಚೆನ್ನಬಸವ ಶ್ರೀಗಳು ವಚನ ಸಾಹಿತ್ಯದ ಉಳಿವಿಗಾಗಿ ಇಡೀ ದೇಶಾದ್ಯಂತ ಪಾದಯಾತ್ರೆ ಮಾಡಿ ಇಂಗಳೇಶ್ವರದಲ್ಲಿ ಗಿನ್ನೆಸ್ ದಾಖಲೆ ನಿರ್ಮಿಸಿರುವ ಭವ್ಯ ವಚನ ಶಿಲಾಮಂಟಪವನ್ನು ನಿರ್ಮಿಸಿದವರು. ಅವರ ಸರಳತೆ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ನಿಂಗಪ್ಪ ಬೊಮ್ಮನಹಳ್ಳಿ, ಸುಭಾಷ್ ಸಿಂದಗಿ, ಭೀಮರಾಯ ಬೈಚಬಾಳ, ಜಗದೀಶ್ ಬೇವೂರ್, ಪ್ರಭು ಬಾಗೇವಾಡಿ ಹಾಗೂ ವಿವೇಕಾನಂದ ಕಲ್ಯಾಣಿ ಶೆಟ್ಟಿ ಸೇರಿದಂತೆ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಗ್ರೌಂಡ್ ರಿಪೋರ್ಟ್ ಬಸವನ ಬಾಗೇವಾಡಿ. ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದ್ರಿ. ಅವೆಲ್ಲ ಪೇಪರ್ದಾಗ ಬಂದವೆಲ್ಲ ನಮಗೆ ಗೊತ್ತಿಲ್ಲ, ಪೇಪರ್ ನೋಡಕ್ಕೂ ನಾವು ಹೋಗಿಲ್ಲ. ಇಲ್ಲಿ ತಕ್ಕನದ ಪ್ರಕಾರ ಇವಾಗೆಲ್ಲ ತಿಳ್ಕೊಂಡು ಹೇಳಿ ಅವರು ಕೂಡ ವ್ಯವಸ್ಥೆ ಮಾಡಿ ಯಾರ್ಯಾರು ಬರ್ತಾರೆ, ರಾಜ್ಯ ಸರ್ಕಾರದಿಂದ ಯಾರು ಬರ್ತಾರೋ ಬರ್ತಾರೆ. ಶಿವಪಟ್ರು ಹೇಳ್ಯಾರ ಒಂದು ಕಲ್ಯಾಣ ಮಂಟಪ ಪಂಚಾಮೃತ ಅಭಿಷೇಕಗಳು ಮತ್ತು ದಿವಸಾಂಬರ ಸಾಂಬಾರದಂದು ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿರಲಿಲ್ಲ. ಮುಂಜಾನೆ ಅವತ್ತು ತಾಸು ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳು, ದಿವಸಾಂಬರ ಪೂಜೆಗಳು ಹಾಗೂ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು, ದಿವಸ ಗೆದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದ್ದೀಗ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಡಿಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿ ಕಡಿಸಕತ್ತಾರೆ. ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರೆ, ಅವರೇ ಕೂಡ ಕಡಿಸಕತ್ತಾರೆ. ಗದ್ದಿಗೆ ಕಡಿಸೋ ಕೂಡ ನಡೀತದೆ. ಬಹಳ ದೊಡ್ಡ ಪ್ರಸ್ಥಾನ ಕೂಡ 21ಕ್ಕೆ ನಶಮಾಳೆಲ್ಲ ಭಕ್ತರು ಬೂದಿ ಏನಿಲ್ಲಪ್ಪ 10-20 ಕ್ವಿಂಟಲ್ ಮತ್ತೆ 10 ದಿವಸ ಖರ್ಚ 21ನೇ ತಾರೀಕಿಗೆ ಇರಬಹುದು ಅಂತ ನನಗೆ ಅನ್ಸಕತ್ತದೆ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ. ಪೂಜ್ಯರಿಗೆ ಸಿದ್ಧಲಿಂಗ ಸ್ವಾಮಿಗಳು ಅಂತ ದೊಡ್ಡ ನಮಸ್ಕಾರ ಮಾಡಿರ್ತಕ್ಕಂಥ ಹಿರಿಯ ಪೂಜ್ಯರ ಸ್ವಾಮಿಗಳು ಯಾರು ಇಂಗಳೇಶ್ವರಪ್ಪಗಳು 96-97 ವರ್ಷ. ಇದೀಗ ಅಥಣಿ ಗಚ್ಚಿನ ಮಠ ಒಂದೊಂದು ಸರಿ ಒಂದೊಂದು ಮಠಗಳ ಪದ್ಧತಿ ಹೆಂಗಿರ್ತಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠದೊಳಗೆ ಭಾಳಷ್ಟು ಭಕ್ತರ ಮತ್ತು ಆ ಭಕ್ತರ ಭಾವುಕ ಭಕ್ತಿ ವಿಷಯ ಕಾಣಿಸ್ತಿತ್ತು. ನಾನು ನೋಡಿದ ಸಣ್ಣ ಇದ್ದಾಗ. ಅದು ಬಿಟ್ಟರೆ ಸಿದ್ಧಲಿಂಗ ದೊಡ್ಡಪ್ಪಗಳು ಇದ್ದಾಗ ಇತ್ತು, ಈಗೂ ಅದ. ಆದರೆ ಆ ರೀತಿ ಇರ್ತಕ್ಕಂಥ ಅಥಣಿಯ ಮುರುಘೇಂದ್ರ ಶ್ರೀಗಳ ಸಂಪ್ರದಾಯದ ಜನ ಸಂಪೂರ್ಣ ಇಂಗಳೇಶ್ವರ ಮಠಕ್ಕೆ ಶಿಫ್ಟ್ ಆಗಿತ್ತೇನಪ್ಪ. ಹುಡುಗರು ಮಡಿಯವರಿಗೆ ಸೇವೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ತ್ರಾಸಾಕಿತ್ತಪ್ಪ ಅಂದ್ರೆ ಊಟಕ್ಕೆ ಬರೋ ಮಂದಿಗೆ ಊಟ ಕೊಡೋದು ಮತ್ತು ಇದನ್ನು ಮಾಡೋದು ನೋಡಿದ್ರೆ ಅವ್ರು ಎದೆ ಒಡ್ಕೊಂಡು ಎಲ್ಲರೂ ಹೋಗಿ ಮಧ್ಯದಲ್ಲಿ ಕುಂದ್ರದೇನಪ್ಪ ಅಂತ ತಿಳ್ಕೊಂಡು 4-5 ಜನ ಸೇವಕರು ಹಂಗೆ ಮಾಡ್ತಿದ್ರು. ನನಗೆ ಅನಿಸಿದ ಮಟ್ಟಿಗೆ ಅವ್ರಿಗೆ ಹಣ್ಣ ಬರೋದನ್ನು ನೋಡಿದ್ರೆ ಸುಮಾರು ಒಂದು 4-5 ಟ್ಯಾಕ್ಟರ್ ಮ್ಯಾಗ ಹಣ್ಣು ಬಂದಿರ್ಬೇಕು ಅವ್ರಿಗೆ. ಅಷ್ಟು ಎಲ್ಲ ಹಣ್ಣುಗಳನ್ನು ಬುಟ್ಟಿಗಟ್ಲೆ ಭಕ್ತರಿಗೆ ಕೊಟ್ಟು ಊರಾಗೆಲ್ಲ ಕಳಿಸಿ ನಾನು ದಾರ ಹಾಕಿಟ್ಕೊಂಡು ನಾ ಹಣ್ಣೇ ತಿನ್ನಂಗಿಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಪೂಜ್ಯರು. ಅಂಥ ಪೂಜ್ಯರನ್ನು ನಾವು ಕಳ್ಕೊಂಡೆವು. ಅಂಥ ಪೂಜ್ಯರಿಗೆ ಶ್ರದ್ಧಾಂಜಲಿ ನುಡಿ ನಮ್ಮನ್ನು ಸಲ್ಲಿಸೋದದ. ನಾಡಿನ ಯಾವ ಗಣ್ಯ ಬರ್ತಾರೆ. ಅವತ್ತಿನ ದಿವಸ ಮನೆ ಸರ್ ಬಂದಿದ್ವಿ ನೋಡಿರಿ. ಖಂಡಿತ ಪಾಟೀಲರಾಗಲಿ ಅಥವಾ ಶಿವನ್ ಪಾಟೀಲರಾಗಲಿ, ಅಪ್ಪಾಜಿ ನಾಡಗೌಡರಾಗಲಿ, ಇನ್ನೂ ಯಾರ್ಯಾರು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ. ಹಿರಿಯ ಗಣ್ಯರು ಕೂಡ ಬರ್ತಾರೆ. ಅವತ್ತಿನ ದಿವಸ ಅದನ್ನು ನೋಡಿದ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದಿರಿ. ಅವೆಲ್ಲ ಪೇಪರ್ದಾಗ ಬಂದಾವೆಲ್ಲ ನಮಗೆ ಗೊತ್ತಿಲ್ಲ.